ಗ್ಯಾಸ್ ದರ ಏರಿಕೆ ಇದೊಂದು ತಾತ್ಕಾಲಿಕ ಸಮಸ್ಯೆ. ಯುದ್ಧ ಆರಂಭ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಇದು ಕಾಂಗ್ರೆಸ್ನವರಿಗೆ ಅರ್ಥ ಆಗ್ತಾಗಿಲ್ಲ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುವ ಸಂದರ್ಭವಲ್ಲ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ಪರಿಷತ್ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಕಿಡಿಕಾರಿರೋದು ಗ್ಯಾಸ್ ಪೆಟ್ರೋಲ್ ಸಿಗದೆ ಇದ್ರೆ ಹೋರಾಟ ಮಾಡಲಿ, ಇದು ಇಡೀ ಪ್ರಪಂಚದ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಬಗ್ಗೆ ಜನರಿಗೂ ಗೊತ್ತಿದೆ. ರಾಜಕೀಯ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ಗರಂ ಮಾಡಿದ್ದಾರೆ. ತಾತ್ಕಾಲಿಕ ಸಮಸ್ಯೆ ಯಾಕೆ ಅಂತಂದರೆ ಇದು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಪ್ರಾರಂಭ ಆಗಿರ್ತಕ್ಕಂಥ ಕಾರಣದಿಂದ ಈಗೇನು ಕ್ರೂಡ್ ಆಯಿಲ್ ಸರಿಯಾದ ಸಮಯಕ್ಕೆ ದೊರಕದೇ ಇರತಕ್ಕಂಥದ್ದು, ಟ್ರಾನ್ಸ್ಪೋರ್ಟೇಷನ್ಗೆ ತೊಡಕಾಗಿರ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ನಮಗೆ ದೊರಕದೇ ಇರತಕ್ಕಂಥ ಕಾರಣದಿಂದ ಶಾರ್ಟೇಜು ಸಹಜವಾಗಿ ಆಗುತ್ತೆ. ಇದು ದೇಶದ ಒಂದೇ ನಮ್ಮ ದೇಶದ ಸಮಸ್ಯೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಸಮಸ್ಯೆ ಆಗಿದೆ. ಅದು ತಾತ್ಕಾಲಿಕ, ಅಲ್ಲಿಯವರೆಗೆ ಇದು ಎಲ್ಲರಿಗೂ ಅರ್ಥ ಆಗುತ್ತೆ. ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗುತ್ತೆ ಅಂತೇಳಿ ಎಲ್ಲ ಜನರಿಗೂ, ಇಡೀ ಪ್ರಪಂಚದ ಜನರಿಗೆ ಇದು ಅರ್ಥ ಆಗುತ್ತೆ. ಆದರೆ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗಲ್ಲ. ಯಾಕಂತಂದರೆ ಅವರು ಅಷ್ಟೊಂದು ಬುದ್ಧಿವಂತರು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅದಕ್ಕೂ ಕೂಡ ರಸ್ತೆಗಳಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ದಾರೆ ಕೆಲವರೆಲ್ಲ. ಪಾಪ ಅವ್ರ ಮನೆಯಲ್ಲಿ ಅಡುಗೆ ಮಾಡಿ ರೂಢಿ ಇಲ್ಲ ಅವ್ರಿಗೆ. ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಸ್ತೆಗಳಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಾನು ಕಂಡಿದ್ದೇನೆ. ಇದು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಅಲ್ಲ. ನಮ್ಮ ಸರ್ಕಾರವೇ ಏನಾದರೂ ತಪ್ಪು ಮಾಡಿ ಗ್ಯಾಸ್ದಾಗಲಿ ಪೆಟ್ರೋಲ್ದಾಗಲಿ ಏನಾದರೂ ವ್ಯತ್ಯಾಸ ಆಗಿ, ಅಥವಾ ಬೆಲೆ ಏರಿಕೆನೂ ಇರ್ಬೋದು, ಅಥವಾ ಸರಿಯಾದ ಸಮಯಕ್ಕೆ ಗ್ಯಾಸು ಅಥವಾ ಪೆಟ್ರೋಲ್ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ತಪ್ಪನ್ನು ವಿರೋಧಿಸೋದ್ರಲ್ಲಿ ಅದರಲ್ಲಿ ಏನೂ ಅಡ್ಡಿ ಇಲ್ಲ. ಆದರೆ ಇಡೀ ಪ್ರಪಂಚಕ್ಕೆ ಜ್ವರ ಬಂದಾಗ ಕಾಂಗ್ರೆಸ್ನವರು ಅದರಲ್ಲೂ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅಂತ